ಯೋಜನೆಯ 29ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ರಾಜ್ಯದ ಲಕ್ಷಾಂತರ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಜಮೆಯಾಗಲಿದೆ. ಅದರಲ್ಲೂ ಕೂಡ ಈ ಒಂದು ಜಿಲ್ಲೆಗೆ ಸಿಹಿ ಸುದ್ದಿ ಇದೆ. ಹಾಗಾದ್ರೆ ಯಾವ್ದಪ್ಪ ಆ ಜಿಲ್ಲೆ? ಸೊ ದುಡ್ಡು ಬಂತು ಅಂತಂದ್ರೆ ಯಾವ ರೀತಿ ನಾವು ಚೆಕ್ ಮಾಡ್ಬೇಕಾಗತ್ತೆ, ಬಂದಿಲ್ಲ ಅಂತಂದ್ರೆ ಏನ್ ಸೊಲ್ಯೂಷನ್, ಅದಕ್ಕೆ ಯಾವೆಲ್ಲ ಜಿಲ್ಲೆಗೆ ಯಾವಾಗ ದುಡ್ಡು ಬರುತ್ತೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ವಾಸುವಲ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಗೃಹಲಕ್ಷ್ಮಿ ಅಪ್ಡೇಟ್ ಏನೇ ಬಂತು ಅಂತಂದ್ರೂ ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಸೊ ಲಾಸ್ಟ್ ವಿಡಿಯೋ ನೀವು ನೋಡ್ಬೋದು, 1 ಮಿಲಿಯನ್ಗೂ ಹೆಚ್ಚು ವೀಕ್ಷಣೆ ಆಗಿದೆ. ಸಾಕಷ್ಟು ಜನ ಕಮೆಂಟ್ ಮಾಡಿದ್ರು, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ಸಾಕಷ್ಟು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರು. ಖಂಡಿತ ಇವತ್ತು ಕೂಡ ಒಂದು ಅಪ್ಡೇಟ್ ಇದೆ. ಸೊ ಹಾಗಾಗಿ ಕ್ವಿಕ್ ಆಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಇವತ್ತಿನ ಅಪ್ಡೇಟ್ ಏನು ಅಂತ ನೋಡೋಣವಾ? ಸೊ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದಂತ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಸುದ್ದಿಯಲ್ಲಿದೆ ಸ್ನೇಹಿತರೆ. ಇದರಿಂದ ಸಾಕಷ್ಟು ಸದುಪಯೋಗನ ಪಡ್ಕೊಂಡಿದ್ದಾರೆ ಮಹಿಳೆಯರು. ಈಗ 29ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ತುಂಬಾ ಜನ ವೇಟ್ ಮಾಡ್ತಾ ಇದ್ರು. ಸೊ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು, ಆರ್ಥಿಕ ನೆರವು ಇದರಿಂದ ಸಿಕ್ಕಿದೆ. ಸೊ ವಿಶೇಷವಾಗಿ ನಾನು ಒಂದು ಜಿಲ್ಲೆ ಅಂತ ಹೇಳಿದೆ ಅಲ್ವಾ, ಚಿತ್ರದುರ್ಗದ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ಸೊ ಚಿತ್ರದುರ್ಗದ ಮಹಿಳೆಯರಿಗೆ ಆಲ್ರೆಡಿ ಈಗ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಿರಬಹುದು ಅಥವಾ ಮುಂದಿನ 2 ದಿನಗಳಲ್ಲಿ ಜಮೆ ಆಗುವಂತ ನಿರೀಕ್ಷೆ ಇದೆ ಸ್ನೇಹಿತರೆ. ಸೊ ಚಿತ್ರದುರ್ಗ ಜಿಲ್ಲೆಗೆ 77 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದೆ. ಅಂದ್ರೆ ನಿಮ್ಗೆ ಏನ್ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇದೆಯೋ, ಸೊ ಆ ಒಂದು ಯೋಜನೆಗೋಸ್ಕರ 77 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ಚಿತ್ರದುರ್ಗ ಜಿಲ್ಲೆಯ ಒಟ್ಟು 3,88,341 ಫಲಾನುಭವಿಗಳಿಗೆ ಈ ಕಂತಿನ ಲಾಭ ಸಿಗುತ್ತೆ ಸ್ನೇಹಿತರೆ. ಸೊ ಈ ಒಂದು ಕಂತಿಗಾಗಿ ಸರ್ಕಾರ ಸುಮಾರು 77 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ಸೊ ಇದು ಸರ್ಕಾರದ ಮಹಿಳಾ ಸಬಲೀಕರಣದ ಮೇಲಿನ ಒಂದು ಬದ್ಧತೆಯನ್ನು ಸ್ಪಷ್ಟವಾಗಿ ನಮಗೆ ತೋರಿಸುತ್ತೆ. ಅಂದ್ರೆ ಇವರು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಪ್ರತಿ ತಿಂಗಳು ಮಹಿಳೆಯರಿಗೆ ದುಡ್ಡು ಬರ್ತಾ ಇದೆ. ಸೊ ಯಾವ ಜಿಲ್ಲೆಗಳಲ್ಲಿ ಹಣ ಬರುತ್ತೆ ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಮಾಹಿತಿ ಪ್ರಕಾರ ಸ್ನೇಹಿತರೆ, ಚಿತ್ರದುರ್ಗ ಜಿಲ್ಲೆಯ ನಾನಾಗ್ಲೇ ಹೇಳಿದೆ 3,88,341 ಫಲಾನುಭವಿಗಳಿಗೆ ಈ ಕಂತಿನ ಹಣ ಬಿಡುಗಡೆ ಆಗಿದೆ ಸ್ನೇಹಿತರೆ. ಮುಂದಿನ 2-3 ದಿನಗಳಲ್ಲಿ ಎಲ್ಲಾ ಅರ್ಹ ಮಹಿಳೆಯರ ಖಾತೆಗೆ ಹಣ ಜಮೆ ಆಗುತ್ತೆ. ಆಲ್ರೆಡಿ ಕೆಲವೊಂದು ಜಮೆ ಆಗಿದೆ. ಜಮೆ ಆಗಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆಯವರು ಅಂತ ಹೇಳ್ಕೊಂಡು. ಇದಕ್ಕಾಗಿ ಸರ್ಕಾರ ಎಷ್ಟು ಕೋಟಿ ಹಣ ಬಿಡುಗಡೆ ಮಾಡಿದೆ ಅನ್ನೋದನ್ನ ಕೂಡ ಹೇಳಿದೆ. ಈಗ ಬೆಂಗಳೂರು ನಗರ ಆಗಿರ್ಬೋದು ಅಥವಾ ಗ್ರಾಮಾಂತರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಮಂಡ್ಯ ಜಿಲ್ಲೆಗಳಲ್ಲೂ ಕೂಡ ಹಣ ಜಮೆ ಆಗ್ತಾ ಇದೆ ಸ್ನೇಹಿತರೆ. ಹಣ ಬರ್ತಿರುವಂತಹ ಜಿಲ್ಲೆಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈಗ ಚಿತ್ರದುರ್ಗಕ್ಕೆ ಬರುತ್ತೆ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಎಲ್ಲಾ ಅರ್ಹ ಮಹಿಳೆಯರ ಖಾತೆಗೆ ಹಣ ತಲುಪುತ್ತೆ ಅನ್ನುವಂಥದ್ದನ್ನ ಖುದ್ದು ಅಧಿಕಾರಿಗಳು ಹೇಳಿರುವಂತದ್ದು ಸ್ನೇಹಿತರೆ. ಹಾಗಾದ್ರೆ ನೀವು ಕೇಳ್ಬೋದು, ಸರಿ ಮೇಡಮ್, ಈಗ ಹಣ ಜಮೆ ಆಗಿದ್ಯೋ ಇಲ್ಲೋ ಅನ್ನುವಂಥದ್ದನ್ನ ಹೇಗೆ ಚೆಕ್ ಮಾಡೋದು ಅಂತ ಹೇಳ್ಕೊಂಡು. ಸೊ ನೀವು ಬ್ಯಾಂಕ್ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸುವಂತ ಅಗತ್ಯ ಇಲ್ಲ ಸ್ನೇಹಿತರೆ. ಮೊಬೈಲ್ ಅಲ್ಲೇ ಸುಲಭವಾಗಿ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು. ಸೊ DBT ಕರ್ನಾಟಕ ಅಪ್ಲಿಕೇಶನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನೀವು ಪ್ಲೇ ಸ್ಟೋರ್ ಇಂದ ಮೊದಲನೇದಾಗಿ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ಆಧಾರ್ ನಂಬರ್ ಹಾಗೆ 4 ಅಂಕಿಯ ಪಿನ್ ಒಂದಿಗೆ ನೀವು ಲಾಗಿನ್ ಆಗಿ ಮುಖಪುಟದಲ್ಲಿ ನಿಮಗೆ ಪೇಮೆಂಟ್ ಸ್ಟೇಟಸ್ ಅನ್ನುವಂತ ಒಂದು ಆಯ್ಕೆ ಇರುತ್ತೆ. ಸೊ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಸೊ 29ನೇ ಕಂತಿನ ಹಣ ಜಮೆ ಆಗಿದ್ಯಾ, ಯಾವ ದಿನಾಂಕದಂದು ಜಮೆ ಆಗಿದೆ ಅನ್ನೋದು ಸಂಪೂರ್ಣ ಇನ್ಫಾರ್ಮೇಶನ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಬ್ಯಾಂಕ್ ಖಾತೆಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಹಣ ಜಮೆ ಆದ ತಕ್ಷಣ ನಿಮ್ಗೆ SMS ಬರುತ್ತೆ ಸ್ನೇಹಿತರೆ. ಇದು ಸಿಂಪಲ್ ಸ್ಟೆಪ್ಸ್ ನಿಮ್ಗೆ ಸ್ಟೇಟಸ್ ಅನ್ನ ಚೆಕ್ ಮಾಡೋದಕ್ಕೆ. ಇನ್ನು ಹಣ ಬರ್ತಾ ಇಲ್ವಾ, ತಕ್ಷಣ ನೀವು ಈ ಕೆಲಸವನ್ನ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಬಹುತೇಕರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅನ್ನುವಂಥದ್ದು ಇರುತ್ತೆ. ಸೊ ತಾಂತ್ರಿಕ ದೋಷಗಳು ಕೂಡ ಕಾರಣ ಆಗ್ಬೋದು, ಅಥವಾ ಮೊದಲು KYC ಅನ್ನ ಕಂಪ್ಲೀಟ್ ಮಾಡಿ. ಸೊ ಪಡಿತರ ಚೀಟಿ ಆಗಿರ್ಬೋದು, ಆಧಾರ್ ಕಾರ್ಡ್ಗೆ KYC ಆಗಿದ್ಯಾ ಅನ್ನುವಂಥದ್ದನ್ನ ರೇಷನ್ ಅಂಗಡಿಯಲ್ಲಿ ಖಚಿತಪಡಿಸ್ಕೊಳ್ಳಿ ಸ್ನೇಹಿತರೆ. ಬ್ಯಾಂಕ್ ಖಾತೆ
ಖಾತೆಗೆ NPCI ಮ್ಯಾಪಿಂಗ್, ಆಧಾರ್ ಸೀಡಿಂಗ್ ಅನ್ನ ನೀವು ಮಾಡಿಸ್ಬೇಕಾಗತ್ತೆ ಸ್ನೇಹಿತರೆ. ಇನ್ ಕೇಸ್ ನೀವು ಮಾಡಿಸಿಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಹಣ ಜಮೆ ಆಗೋದಿಲ್ಲ. ಸೊ ಬ್ಯಾಂಕ್ ಮ್ಯಾನೇಜರ್ ಬಳಿ ಹೋಗಿ ನನ್ನ ಖಾತೆಗೆ DBT ಹಣ ಬರೋದಕ್ಕೆ NPCI ಅನ್ನ ಲಿಂಕ್ ಮಾಡಿಕೊಡಿ ಅಂತ ಕೇಳಿ, ಸೊ ಅಲ್ಲಿ ಕೇಳಿರುವಂತ ಒಂದು ಫಾರ್ಮ್ ಅನ್ನ ನೀವು ಭರ್ತಿ ಮಾಡಬೇಕಾಗತ್ತೆ. ಅಪ್ಡೇಟ್ ಆದ 15 ದಿನಗಳಲ್ಲಿ ಬಾಕಿ ಉಳಿದಿರುವಂತಹ ಕಂತುಗಳ ಎಲ್ಲ ಹಣ ಒಟ್ಟಿಗೆ ಜಮೆ ಆಗುತ್ತೆ ಸ್ನೇಹಿತರೆ. ಸೊ ಒಂದು ವೇಳೆ ಮನೆಯ ಒಂದು ಯಜಮಾನಿ ಇಲ್ಲ ಅಂತಂದ್ರೆ, ಅಂದ್ರೆ ಅವರು ಮರಣ ಹೊಂದಿದ್ರೆ ಹಣ ಬರೋದು ನಿಲ್ಲುತ್ತೆ. ಸೊ ಅದನ್ನ ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಆದ್ರೆ ರೇಷನ್ ಕಾರ್ಡ್ ನಲ್ಲಿ ಸೊಸೆ ಅಥವಾ ಮಗಳನ್ನ ಮನೆಯ ಯಜಮಾನಿ ಅಂತ ಬದಲಾವಣೆ ಮಾಡಿಕೊಂಡು ಹೊಸದಾಗಿ ಅರ್ಜಿ ಸಲ್ಲಿಸಿದ್ರೆ ಮುಂದಿನ ಕಂತಿಂದ ಹಣ ಬರುತ್ತೆ. ಸೊ ಈಗ ಮನೆಯ ಯಜಮಾನಿ ಯಾರಿಗೆ ಬರ್ತಾ ಇತ್ತು ಅವ್ರು ಇಲ್ಲ ಅಂತಂದ್ರೆ ನೆಕ್ಸ್ಟ್ ಯಾರು ಮಹಿಳಾ ಸದಸ್ಯರಿದ್ದಾರೆ ಅವ್ರ ಹೆಸರಿಗೆ ಮಾಡ್ಕೋಬಹುದು. ಸೊ ಗ್ರಾಮವನ್ನ ಅಥವಾ ಕರ್ನಾಟಕ ಒನ್ ಕೇಂದ್ರಕ್ಕೆ ಭೇಟಿ ನೀಡಿ ದಾಖಲೆಗಳ ಜೊತೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಸೊ ಯೋಜನೆ ಆರಂಭವಾದ ನಂತರ ಮಹಿಳೆಯರ ಜೀವನದಲ್ಲಿ ಸ್ಪಷ್ಟವಾದಂತ ಬದಲಾವಣೆ ಕಂಡು ಬರ್ತಾ ಇದೆ. ಸೊ ಮನೆ ಮಾತಾಗಿ ಮಹಿಳೆಯರ ಗೌರವ ಹೆಚ್ಚಾಗಿದೆ ಸ್ನೇಹಿತರೆ. ಸೊ ಸಾಕಷ್ಟು ಜನ ಮಹಿಳೆಯರು ಸೊ ತಮ್ಮ ಮನೆಯನ್ನ ಈ ಒಂದು ಗೃಹಲಕ್ಷ್ಮಿ ದುಡ್ಡಿಂದ ನಿಭಾಯಿಸ್ತಾ ಇದ್ದಾರೆ. ಸೊ ಬೇರೆ ಬೇರೆ ಏನೇನೋ ಮನೆಗೆ ಬೇಕಾದಂತ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಸೊ ಒಂದಷ್ಟು ಜನ ನಾನು ನ್ಯೂಸ್ ಅಲ್ಲಿ ನೋಡಿದೆ, ಸೊ ಗೃಹಲಕ್ಷ್ಮಿ ಬಂದಿರುವಂತಹ ಹಣ ಏನಿದೆಯೋ ಅದರಿಂದ ಬೋರ್ವೆಲ್ ಕೊರೆಸಿರೋದಾಗಿರ್ಬೋದು, ಈ ರೀತಿಯಾದಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಮಹಿಳೆಯರಿಗೆ ಆರ್ಥಿಕವಾಗಿ ಸಾಕಷ್ಟು ಒಂದು ಸ್ವತಂತ್ರವಾಗಿ ಇರೋದಕ್ಕೆ ತುಂಬಾ ಒಂದು ಫಿನಾನ್ಷಿಯಲಿ ಇಂಡಿಪೆಂಡೆನ್ಸ್ ಅನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆ ತಂದ್ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ರಾಜ್ಯದಾದ್ಯಂತ ಗೃಹಲಕ್ಷ್ಮಿ ಯೋಜನೆಗೆ ಭಾರಿ ಸ್ಪಂದನೆ ಸಿಕ್ಕಿದೆ. ಒಟ್ಟು 1.29 ಕೋಟಿ ಮಹಿಳೆಯರು ರಿಜಿಸ್ಟರ್ಡ್ ಬೆನಿಫಿಷರೀಸ್ ಆಗಿದ್ದಾರೆ, ನೋಂದಾಯಿಸಿಕೊಂಡಿದ್ದಾರೆ. ಇಷ್ಟೆಲ್ಲ ಈಗಾಗಲೇ 1 ಕೋಟಿಗೂ ಅಧಿಕ ಮಹಿಳೆಯರಿಗೆ ಹಣ ಪಾವತಿ ಅಂದ್ರೆ ಪೇಮೆಂಟ್ ಕಂಪ್ಲೀಟೆಡ್ ಅಂತ ಬಂದಿದೆ. ಸೊ ಇದು ಯೋಜನೆಯ ಒಂದು ಯಶಸ್ಸಿಗೆ ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು. ಸೊ ಪ್ರತಿ ತಿಂಗಳು 2482 ಕೋಟಿ ಪಾವತಿ ಪ್ರತಿ ತಿಂಗಳು ಸರ್ಕಾರ ಈ ಯೋಜನೆ ಅಡಿಯಲ್ಲಿ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಗೃಹಲಕ್ಷ್ಮಿ ಹಣದ 29ನೇ ಕಂತು ಈಗ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಕೆಲವೊಂದು ಜಿಲ್ಲೆಗಳಲ್ಲಿ ಕಂಟಿನ್ಯೂ ಆಗಿ ಬರ್ತಾ ಇದೆ. ಸೊ ನಿಮಗೆ ಇನ್ ಕೇಸ್ 29ನೇ ಕಂತಿನ ಹಣ ಬಿಡುಗಡೆ ಆಗಿತ್ತು ಅಂತಂದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಸೊ ಇಲ್ಲಿ ಮತ್ತೆ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವ ಊರಿನವರು ಯಾವಾಗ ಬಂತು ಅನ್ನೋದನ್ನ ಹೇಳಿದ್ರೆ ಇದರಿಂದ ಇನ್ನೊಂದಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಪ್ರಮುಖ ಉದ್ದೇಶ ಮಹಿಳೆಯರಿಗೆ ತಿಂಗಳಿಗೆ 2,000 ನೀಡೋ ಮೂಲಕ ಅವರ ಒಂದು ಜೀವನ ಮಟ್ಟವನ್ನ, ಸೊ ಅವ್ರು ಏನೊಂದು ಬದುಕ್ತಾ ಇರ್ತಾರೋ ಅದನ್ನ ಸುಧಾರಿಸಬೇಕು ಅನ್ನುವಂಥದ್ದು. ಸೊ ಈ ಯೋಜನೆ ಕುಟುಂಬದ ಖರ್ಚು ನಿರ್ವಹಣೆಗೆ ಸಹಾಯ ಮಾಡುತ್ತೆ, ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯವನ್ನ ಹೆಚ್ಚುತ್ತೆ. ಗ್ರಾಮೀಣ ಆಗಿರ್ಬೋದು, ನಗರ ಭಾಗಗಳಲ್ಲಿ ಸಮಾನವಾಗಿ ಇದು ಪರಿಣಾಮ ಬೀಳ್ತಾ ಇದೆ. ಸಾಕಷ್ಟು ಜನ ಈ ಒಂದು ದುಡ್ಡಿಂದ ಬಿಸ್ನೆಸ್ ಅನ್ನ ಕೂಡ ಶುರು ಮಾಡ್ತಾ ಇದ್ದಾರೆ. ಸೊ ಮಹಿಳೆಯರಿಗೆ ಆರ್ಥಿಕ ಬಲವನ್ನ ಗೃಹಲಕ್ಷ್ಮಿ ಯೋಜನೆ ತಂದ್ಕೊಟ್ಟಿದೆ. ಸೊ 29ನೇ ಕಂತಿನ ಹಣ ಬಿಡುಗಡೆ ಮಹಿಳೆಯರ ಜೀವನದಲ್ಲಿ ಮತ್ತೊಂದು ಭರವಸೆ. ಓಕೆ, ಕಂಟಿನ್ಯೂ ಆಗುತ್ತಪ್ಪ. ಸೊ ತುಂಬಾ ಜನ ಏನ್ ಅನ್ಕೊಂಡಿದ್ರು ಗೊತ್ತಾ, ಸೊ ಇಲ್ಲಪ್ಪ ಇದು ಸ್ಟಾಪ್ ಆಗಬಹುದು ಅಂತ ಅನ್ಕೊಂಡಿದ್ರು. ಬಟ್ 29ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಈ ಅಪ್ಡೇಟ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ. ಇದರಿಂದ ಸಾಕಷ್ಟು ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ. 29ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತುಂಬಾ ಜನ ವೇಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಈಗಾಗಲೇ ಚಿತ್ರದುರ್ಗ ಸೇರಿದಂತೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಂತಹ ಅಂದ್ರೆ ಮಂಡ್ಯ, ಬೆಳಗಾವಿ, ಗದಗ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಕಲಬುರಗಿ ಜಿಲ್ಲೆಗಳಲ್ಲಿ ಹಣ ಜಮೆ ಆಗ್ತಾ ಇದೆ. ಸೊ ಹಾಗಾಗಿ ನಿಮಗೂ ಕೂಡ ದುಡ್ಡು ಬಂದಿದೆ ಅಂತಂದ್ರೆ ಕಮೆಂಟ್ ಮಾಡಿ ಎಲ್ಲಿಯವರು ಅಂತ ಹೇಳ್ಕೊಂಡು, ಸೊ ಯಾವಾಗ ಬಂತು ಅಂತ ಹೇಳ್ಕೊಂಡು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಸೊ ಅಲ್ಲಿಯವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.